ರೀ ಇವಾಗ ನಾನು ಮಾಡಿರೋ ಪಿಲಾನೇನಿಯ ಸರಿಯಾಗೈತೆ. ಸುಮ್ಮನೆ ನೀವು ಹೋಗ್ಬಿಟ್ಟು ಇವಾಗ ಹೆಂಗನ ಮಾಡ್ಬಿಟ್ಟು ಆ ಮಮತಿ ಮನೆಗೆ ಸೇರ್ಕೊಳ್ಳಿ ಸರಿನಾ. ಹೆಂಗೋ ಸುಮ್ಮನೆ ಹೋಗ್ಬಿಟ್ಟು ಮಮತಿ ಮನೆ ಒಳಗಡೆ ಸೇರ್ಕೊಳ್ಳಿ. ಆಮೇಲಿಂದ ನಾನು ಬಂದ್ಬಿಟ್ಟು ನಿಧಾನಕ್ಕೆ ಬಂದ್ಬಿಟ್ಟು ನಾನು ಸೇರ್ಕೊತೀನಿ ಸರಿನಾ. ಇಬ್ಬರು ಒಟ್ಟಿಗೆ ಹೋದರೆ ಸಂದಕ್ಕಿರಲ್ಲ. ನೀವೇನೋ ಪಾಪು ಮೇಲೆ ಪಿರುತಿ ಐತೇನೋ ನಂಗೆ ಹೋಗಿ ಆಮೇಕಿಂದ ಹಿಂದೆ ನೀನಿಯ ನಾನು ಬತ್ತೀನಿ. ಒಂದು ದಿನ ಬಿಟ್ಕೊಂಡು 2 ದಿನ ಬಿಟ್ಕೊಂಡು ಹಿಂದೆ ನೀನಿಯ ಬತ್ತೀನಿ ನಿಮ್ಮ ಸೇರಿಸ್ಕೊಂಡ್ಮೇಲೆ ಸರಿನಾ. ನೀವೇನು ಹಾಗೆ ಹಿಂಗೆ ಅಂತ ಒಂಚೂರು ನಾಟಕ ಮಾಡ್ಕೊಂಡು ಹೋಗಿ. ಇಲ್ಲ ಅಂದರೆ ನಾವು ಬೀದಿಗೆ ಬಿದ್ದುಬಿಡ್ತೀವಿ. ಹೆಂಗೊನ್ನುವೆ ಮನೆನನ್ನ ಐತೆ ಅವಳಿಗೆ, ನಮಗೆ ಮನೆನೂ ಇಲ್ಲ. ಸುಮ್ಕೇಣಿಯ ನೋಡಿರಿ, ಸುಮ್ಕೇಣಿಯ ನನ್ನ ಮಾತು ಕೇಳಿ ಸರಿನಾ. ಈಗ ಸುಮ್ಕೇಣಿಯ ಅವ್ರ ಮನೆಗೆ ಹೋಗ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೈಸ್ ಮಾಡಿ ನೋಡೋಣ ಅದೇನಾಯ್ತದೋ ಕೇಳೋಣ ಅಲ್ವೇ. ಹೋಗಿ ಬರೋಕ್ಕೆ ಏನ್ರಿ ನಿಮಗೆ ತಾಪತ್ರಯ? ನಾನು ಬತ್ತೀನಲ್ಲ ನಿಮ್ಮ ಜೊತೆನೇ ಇರ್ತೀನಲ್ಲ. ನಡೀರಿ ಶಾರದಾ ನೀನು ಬಿಟ್ಬಿಟ್ಟು ಹಂಗೆ ಹೋಗ್ಲಿ. ನಾನು ಬಿಟ್ಬಿಡಿ ಅಂತ ನಾನು ಹೇಳ್ತಿದ್ದೀನ ನಿಮಗೆ? ಅಯ್ಯ ನಾನು ಹಿಂದೆನೇ ಬರ್ತೀನಿ. ಇಬ್ಬರು ಜೊತೆಗೆ ಹೋದ್ರೆ ನಾಟಕ ಮಾಡ್ಕೊಂಡು ಬರ್ತಾವ್ರೆ ಅಂತ ಅನ್ಕೋತಾರೆ. ಆದರೆ ನೀವು ಒಬ್ಬರೇ ಒಂದು ಕಿತ ಹೋಗಿ ಆಮೇಲೆ ನಾನು ಬಂದರೆ ಅದೊಂಥರ ಸಂದಕ್ಕಿರ್ತದೆ. ನನ್ನ ಮಾತು ಕೇಳಿ ನೀವು ಸುಮ್ಕೇಣಿಯ ಹೋಗಿ. ನಾನು ಬರ್ತೀನಿ, ಯಾವಾಗ ಸೇರ್ಕೋಬೇಕು ಮನೆಗೆ ಬಂದು ಅಂತ ನಂಗೆ ಸಂದಾಗ ಗೊತ್ತು. ನೀವು ಹೋಗಿ ಸುಮ್ಕೇಣಿಯ. ಏನೋ ನೀನೊಂಚೂರು ಬುದ್ಧಿವಂತೆ ಶಾನೆ ಅಂತ ಹೇಳ್ಬಿಟ್ಟು ನಿನ್ನ ಮಾತೇ ಕೇಳ್ತೀನಿ ನಾನು ಯಾವಾಗೂ. ಸರಿ ಬಿಡಮ್ಮ, ನೀನೇ ಬುದ್ಧಿವಂತೆ ಅಲ್ವಾ ಶಾನೆ. ಸರಿ ಹೇಳು ನಿನ್ನ ಮಾತೇನು ಯಾಕೆ ಕೇಳ್ತೀನಿ. ನಾಟಕ ಮಾಡ್ಕೊಂಡು ಹೋಯ್ತೀನಿ ಹೇಳು. ಮಗ ನೋಡಬೇಕು ಅನ್ನಿಸ್ತಾಯಿತ್ತು ಅಂತ ಹೇಳ್ಬಿಟ್ಟು ಹೋಯ್ತೀನಿ. ನೋಡೋಣ, ನೋಡ್ಕೊಂಬಿಟ್ಟು ಬರ್ತೀನಿ. ನೀನು ಹುಷಾರು ಕಣಮಿ, ಹುಷಾರು ಸರಿನೇ. ನೀನು ಬೇರೆ ಬೋಸ್ರಿ, ಹುಷಾರಾಗಿರು ಒಂಚೂರು. ಒಂದಿನ ತಾನೇ ಹೋಗಿ ಬರ್ತೀನಿ ಹಿಂದೆಣಿಯ. ನಿಮ್ಮನ್ನು ಸೇರಿಸ್ಕೊಂಡಿದ್ದ ತಕ್ಷಣ ಏನಿಯ ನಂಗೆ ಒಂದು ಫೋನ್ ಹಾಕಿ ಯಾರೇ ಮಂತಾಗ ಬಂದ್ಬಿಟ್ಟು ಹೇಳೋಗಿ ಹಿಂದೆಣಿಯ ಬರ್ತೀನಿ ನಾನು. ಸರಿ ಆಯ್ತು ಶಾರದಾ ಆಯಿತು. ನೀನು ಹೇಳ್ದಂಗೆ ಮಾಡ್ತೀನಿ. ನಾಟಕ ಮಾಡ್ತಿದ್ದೀರಾ ಅಂತ ಯಾರಿಗೂ ಗೊತ್ತಾಗಬಾರ್ದು. ರಿಯಲ್ ಆಗಿ ಏನೇ ಇದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು ಅವ್ರಿಗೆ. ನಾಟಕ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ಬಿಟ್ರೆ ಸರಿ ಹೋಗೋಕ್ಕಿಲ್ಲ ಸರಿನಾ. ಸುಮ್ಕೇನಿ ಏನು ಗೊತ್ತಿಲ್ಲ ಅನ್ನಂಗೆ ಇದು ಮಾಡಿ ನೀವು ನನ್ನ ಮಾತು ಕೇಳಿ. ಸುಮ್ಕೇನೆ ನೀವು ಅದು ಅಂತ ಹೇಳ್ಬಿಟ್ಟು ಇದು ಮಾಡಕ್ಕೆ ಹೋಗ್ಬೇಡಿ. ನಾಟಕ ಅನ್ನೋದಂಗೆ ಮಾಡಬೇಕು, ಗೊತ್ತಾಗಂಗೆ ಮಾಡಬಾರ್ದು. ಗೊತ್ತಾಗದೇ ಇರೋ ಥರ ಮಾಡ್ಬೇಕು ನೀವು. ಏನೋ ತೆಪ್ಪ ಆಗ್ಬಿಡ್ತು, ಯಾಕೋ ಮಗು ಕನ್ಸಾಗಿ ಬಂದಿತ್ತು ಹಂಗೆ ಹಿಂಗೆ ಅಂತ ಏನೋ ಒಂಚೂರು ಡೌ ಮಾಡಿ ಹೇಳ್ಬೇಕು ನೀವು. ನಿಮ್ಗೆ ನಾಟಕ ಮಾಡಕ್ಕೆ ಬರ್ದಿದ್ದಂಗೆ ಚೊಪ್ಪಲೆ ಕೊಡ್ಸ್ಕೊಬತ್ತೀರ ಯಾವಾಗೂ ನನಗೆ. ನಿಮ್ಮ ತಲೆನಾಗ ಬುದ್ಧಿನೇ ಇಲ್ಲ. ಹೋಗೋಗಿ. ಈಗ ನೋಡ್ತೀರೇ ಯಪ್ಪ ಹೆಂಗೋ ನನ್ನ ಗಂಡ ಹೋಗಿ ಸೇರ್ಕೊಂಡ್ರೆ ಹಿಂದೆ ಹೋಗ್ಬಿಟ್ಟು ನಾನು ಸೇರ್ಕೊಬಿಡ್ತೀನಿ. ಅಯ್ಯೋ ಮಮತಾ ಸೇರಿಸ್ಕೊತಾಳೆ ಅನ್ನಿಸ್ತದೆ. ಪುಟಿ ಶಿಶ್ವರಕ್ಕೆ ಹೋಗೋಣ ಕಣಮ್ಮ, ಶಿಶ್ವರಕ್ಕೆ ಹೋಗೋಣ ಸರಿನಾ. ಶಿಶ್ವರಕ್ಕೆ ಹೋಗ್ಬಿಟ್ಟು ಅಲ್ಲಿ ನೀನು ಆಟ ಆಡೋದೆಲ್ಲ ಐತದೆ, ಆಟ ಆಡಿಸ್ಕೊಂಡು ನೀನು ಕರ್ಕೊಬಿಟ್ಟು ಬರ್ತೀನಿ ಪುಟಿ. ಅಯ್ಯೋ ಬಂಗಾರಿ, ಪುಟ್ಟಿ ಬಂಗಾರಿ ನೀನಂತೂ ದೇವ್ರಿಗೆ ನೋಡಿ ಕೂದಲೇ ಕೊಡಲಿಲ್ಲ. ನೀನು ಕೂದಲನ್ನ ಕೊಡಬೇಕಿತ್ತು ದೇವ್ರಿಗೆ. ಅಯ್ಯೋ ಏನು ಹೋಗಂಗಿಲ್ಲ ಬರೋಂಗಿಲ್ಲ. ನೀನೇನು ತಲೆ ಕೆಡ್ಸ್ಕೊಬೇಡ ಕಣ್ಪುಟ್ಟಿ, ತಲೆ ಕೆಡ್ಸ್ಕೊಬೇಡ. ಆದಷ್ಟು ಬೇಗನೆ ನಿಮ್ಮ ಅಮ್ಮಂಗೆ ಮದುವೆ ಮಾಡಿಬಿಟ್ಟು ಅಂಕಲ್ನ ಅಪ್ಪ ಮಾಡ್ಬಿಡೋಣ ಸರಿನಾ. ಹೆಂಗೋ ಮದುವೆ ಬಗ್ಗೆ ಮಾತಾಡೋಣ ಅಂತಾರೆ. ನನ್ನ ಮಗಳು ಟೇಮೇ ಸಿಗ್ತಿಲ್ಲ. ಫ್ಯಾಕ್ಟ್ರಿಗೆ ಹೋಗೋದು, ಫ್ಯಾಕ್ಟ್ರಿಗೆ ಬರೋದು. ಆದಷ್ಟು ಬೇಗನೆ ಮದುವೆ ಬಗ್ಗೆ ಮಾತಾಡ್ಬೇಕು ನಾನು. ಹೆಂಗಿದ್ರು ಇಬ್ಬರು ಲವರ್ಸ್ ಆಗಿದ್ರು ಮೊದಲು ಈಗಲೂ ಪಿರುತಿ ಏನಾದಿರ್ತದೆ. ಹೆಂಗೋ ಹೊತ್ತಂಗೆ ಮಾತಾಡ್ಬಿಟ್ಟು ಇಬ್ಬರು ನನ್ನ ಜೊತೆಗೆ ಮದುವೆಗೆ ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೊಂಡು ನನ್ನ ಮಗಳಿಗೂ ಒಂದು ದಾರಿ ಆಗೋಗ್ಬಿಟ್ರೆ ಅಪ್ಪ ನನಗೂ ಹೊಸಿ ಸಮಾಧಾನ ಆಯ್ತದೆ. ಅಲ್ಲಿ ಗಂಟ ಈ ಜೀವಕ್ಕೆ ಸಮಾಧಾನ ಆಗೋಕ್ಕಿಲ್ಲ ಬಿಡು. ಪುಟಿ ಶಿಶ್ವರಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಕೊಡ್ತಾರೆ, ತಿನ್ನೋಕ್ಕೆಲ್ಲ ಕೊಡ್ತಾರೆ. ತಿನ್ನಿಸ್ಕೊಂಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ ಸರಿನಾ. ಇನ್ನು ಸ್ವಲ್ಪ ದಿನ ಆಮೇಲೆ ಅಮ್ಮ ನಿನ್ನ ಜೊತೆನೇ ಇರ್ತದೆ, ಅಪ್ಪ ಕೆಲ್ಸಕ್ಕೆ ಹೋಯ್ತದೆ. ಆಮೇಲೆ ನಾನು ನೀನು ಅಮ್ಮ ಎಲ್ಲ ಚೆನ್ನಾಗಿ ಮನೆ ಕೂತ್ಕೊಂಡು ಏನೇನು ಬೇಕು ಅಡುಗೆ ಎಲ್ಲ ಮಾಡ್ಕೊಂಡು ತಿನ್ಬೋದು ಕಣಮ್ಮ. ಇವತ್ತು ಮಮತಿ ಹತ್ರ ಅದೇನೇ ಆಗಲಿ ಮಾತಾಡ್ಬೇಕು ನನ್ನ ಮಮತನ ಹತ್ರ. ಇಲ್ಲ ಅಂತಂದರೆ ಆಗೋಕ್ಕಿಲ್ಲ. ಮಮತಾ ಬರಲಿ ಇವತ್ತು ಮಾತಾಡ್ತೀನಿ ಅವಳ ಹತ್ರ. ಎಲ್ಲ ವಿಚಾರ ನನಗೆ ಮಾತಾಡ್ಬಿಡ್ತೀನಿ. ಹಿಂಗೆ ಅಂತ ಎಲ್ಲ ಹೇಳ್ಬಿಡ್ತೀನಿ. ಅವಳು ಒಪ್ಕೊತಾಳೆ. ಇವತ್ತು ಬರಲಿ ನನ್ನ ಮಗಳು. ಬರಬೇಕಿತ್ತ ಇಷ್ಟೊತ್ತಾದರೂ ಯಾಕೋ ಬರಲಿಲ್ವಲ್ಲ. ಇವತ್ತು ಬೆಳಿಗ್ಗೆ ನೀನು 1 ಗಂಟೆ ಬಿಟ್ಕೊಂಡು ಬರ್ತೀನಿ ಅಂದ್ಲು, ಇನ್ನೂ ಬರಲಿಲ್ವಲ್ಲ ಇವಳು. ಒಳಿ ಅಂದ್ರೂ ಬರಲಿಲ್ಲ. ಇಬ್ಬರು ಎಲ್ಲನ ಹೋಗ್ಬಿಟ್ಟವ್ರ ಏನೋ ಮಾತಾಡೋಕ್ಕೆ ಅಂತ ಹೋಗ್ಬಿಟ್ಟಿರ್ತಾರೆ ಅನ್ನಿಸ್ತದೆ. ಏನೋ ಇಬ್ಬರು ಸಂದ ಖುಷಿಯಾಗಿರ್ಲಪ್ಪ, ಅಷ್ಟೇ ಸಾಕು. ಕೈಯಾರೆ ಮಗಳ ಜೀವನ ಹಾಳು ಮಾಡಿದ್ದೆ. ಈಗ ನನ್ನ ಕೈಯಾರೆ ನನ್ನ ಮಗಳ ಜೀವನ ಸರಿ ಮಾಡಬೇಕು. ಇಲ್ಲ ಅಂತಂದರೆ ಆಗೋಕ್ಕಿಲ್ಲ. ಸರ್ ಮಾಡೇ ಮಾಡ್ತೀನಿ ನಾನು. ಮದುವೆ ನನ್ನ ಕಣ್ಣು ಮುಚ್ಕೊಳ್ಳೋಷ್ಟೊತ್ತಿಗೆ ಮಾಡೇ ಮಾಡ್ತೀನಿ. ನೋಡ್ತಾ ಇರು. ಅಪ್ಪ ಇಲ್ದಿರ ಹೆಣ್ಮಕ್ಳು ಗಂಡು ಮಕ್ಕಳಾದರೆ ಗಂಡು ತೊಂಡು ಬೆಳ್ಕೊಂಡು ಹೋಯ್ತಾರೆ. ಆದರೆ ಅಪ್ಪ ಇಲ್ದಿರ ಹೆಣ್ಮಕ್ಳು ಕತೆ ಭಾಳ ಅಂದರೆ ಭಾಳನೇ ಕಷ್ಟ ಆಯ್ತದೆ ಅನ್ನಿಸ್ತದೆ. ಬಿಡಮ್ಮ, ಒಂದು ನೆಲೆ ಆಗ್ಬೇಕು ನಿನಗೂ. ಒಂದು ನೆಲೆ ಮಾಡೋಣ. ಮಗಳೇ ಪುಟ್ಟಿ. ಅಯ್ಯೋ ಪುಟ್ಟಿ, ಕನ್ಸಾಗೆಲ್ಲ ಬರ್ತೀಯಲ್ಲ ಮಗಳೇ ನೀನಂತೂ. ನನ್ನ ಕನ್ಸಾಗೆಲ್ಲ ಬರ್ತೀಯ ನೀನಂತೂ. ಅಪ್ಪ ಅಂತೀಯ. ನನಗಂತೂ ಕರುಳೆಲ್ಲ ಬಂದ್ಬಿಡ್ತು ಮಗಳೇ. ನೀನು ನೋಡಿದಂಗೆ ಒಂದು ಕ್ಷಣನೂ ಇರೋಕ್ಕಾಗಲಿಲ್ಲ ನನಗಂತೂ. ಓಡೋಡಿ ಬಂದೆ. ಇಷ್ಟು ದಿನ ನೀನು ನೋಡೋಕ್ಕೆ ಆಗಿರಲಿಲ್ಲ ಮಗಳೇ. ಏನೋ ನನಗದೇನು ದುರ್ಬುದ್ಧಿ ಬಡ್ದಿತ್ತು, ಯಾರನ್ನ ಮಾಟ ಗಿಟ ಮಾಡಿಸಿದ್ರು ನಾಕಾಣೆ. ನನಗಂತೂ ತಲೆಯೆಲ್ಲ ಕೆಟ್ಟ ಕ್ಯಾರೆಡ್ದಂಗೆ ಆಗ್ಬಿಟ್ಟಿತ್ತು. ಆದರೆ ನಾನು ನೀನು ನೋಡಬೇಕು ಅಂತ ಓಡೋಡಿ ಬಂದೆ ಮಗಳೇ. ಯಾರು ಗುದ್ರು ಮೆಟ್ನಾಗ ಹೊಡೆದ್ರು ಪರವಾಗಿಲ್ಲ ಮಗಳೇ. ನಿನ್ನನ್ನು ನೋಡಿದಂಗೆ ನನ್ನ ಕೈಲಿ ಇರೋಕ್ಕಾಗಲ್ಲ ಮಗಳೇ, ಇರೋಕ್ಕಾಗಲ್ಲ. ನೀನು ನನ್ನ ಮನಸ್ಸನ್ನೇ ಒಂಥರ ಗಲಿಬಿಲಿ ಮಾಡಿಬಿಟ್ಟಿದ್ಯಾ ಮಗಳೇ. ಅಪ್ಪ ಅಂತ ಕರೆದಂಗೆ ಆಯ್ತದೆ ರಾತ್ರಿ ಎಲ್ಲ ನನಗೆ. ನಾನು ಮಗಳೇ ಅನ್ನೋದು ರಾತ್ರಿ ಕನಸಾಗೆ ಹಂಗೆ ಮನಿಕಬಿಡೋದು. ಅಯ್ಯಪ್ಪ, ನನಗಂತೂ ನನ್ನ ಮಗಳಿಲ್ದಿದ್ದಂಗೆ ಆಗೋಕ್ಕೇ ಇಲ್ಲ, ಇರೋಕ್ಕೇ ಇಲ್ಲ. ನನ್ನ ಮಗಳಿಲ್ದಂಗೆ ನನ್ನ ಕೈಲಿ ಇರೋಕ್ಕಾಗಕ್ಕೇ ಇಲ್ಲ ಬಿಡಿ. ಮಗಳೇ ಎಲ್ಲಿದೆಯಾ ಮಗಳೇ? ಏಯ್ ನಿಂತ್ಕೊಳ್ಳ. ಇದ್ಯಾವ್ದಲ್ಲ ನಿಂದು ಹೊಸ ನಾಟಕ? ನಾಕಾಣೆ ಕಣಪ್ಪ, ಇದು ಯಾವ ಹೊಸ ನಾಟಕ ಆಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಿನ್ನಂತೂ ಮತ್ತೆ ಶುರು ಮಾಡ್ಕೊಂಡಿಲ್ಲ. ನನ್ನ ಮಗಳು ಬೇಡ ಅಂತಂದ್ರೆ ನನ್ನ ಮೊಮ್ಮಗಳು ಯಾಕ್ಲಾ ಬೇಕು ನಿನಗೆ? ಯಾಕ್ಲಾ ಬೇಕು ನನ್ನ ಮೊಮ್ಮಗಳು ನಿನಗೆ?
ಸುಮ್ಕೇನೆ ಇಲ್ಲಿಂದ ಹೋಯ್ತಾ ಇರು. ಅವಳಿಗೆ ಯಾರ ಅಪ್ಪನೂ ಇಲ್ಲ ಅಂತ ಹೇಳ್ಬಿಟ್ಟು ಬೆಳೆಸಿದೀನಿ ನನ್ನಲ್ಲಿ. ಆಮೇಕಿಂದ ನೀನು ಬಂದ್ಬಿಟ್ಟು ಕಡ್ಡಿ ಅಲ್ಲಾಡ್ಸ್ಬೇಡ, ನೀನು ಬಂದ್ಬಿಟ್ಟು ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಅವಳು ತಲೆ ಕೆಡಿಸ್ಬೇಡ. ಸುಮ್ಕೆ ಇಲ್ಲಿಂದ ಹೋಯ್ತಾ ಇರು ಸಾಕು. ಸುಮ್ಕೇನಿಯ ನನಗೂ ನೀನು ನೋಡಿ 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 ಸಾಕಾಗ್ಬಿಟ್ಟೈತೆ. ಈ ಕಾಳು ಮಸಳೆ ಕಣ್ಣೀರು ನನ್ನ ಮುಂದೆ ಹಾಕಕ್ಕೆ ನೀನು ಬರ್ಬೇಡ. ನೀನು ಹೋಯ್ತಾ ಇರು ಸುಮ್ಕೇನಿಯ. ಮಗಳಂತೆ ಮಗಳು, ಇಷ್ಟು ದಿನ ಇಲ್ದಿರ ಮಗಳು ಇವಾಗ ನೆನಪಾಗೋಗ್ಬಿಟ್ಲೆ ನನಗೆ. ಇಷ್ಟು ದಿನ ಇರಲಿಲ್ಲ ಮಗಳು ಮಗಳು ಅಂತ ಹೇಳ್ಬಿಟ್ಟು. ಹಾಂ ಓಹೋ ಇವಾಗ ಮಗಳು 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 ನೆನಪಾಗೋಗ್ಬಿಟ್ಟು ನಿಂಗೆ. ಸೀಮೆಗಿಲ್ದಿರ ಮಗಳು ಅಂತ ಹೇಳ್ಬಿಟ್ಟು ನೋಡು. ಸುಮ್ಮನೆ ಅಂತಾಗ ಜಗಳ ಮಾಡಬೇಡ. ಸುಮ್ಮನೆ ನೀವು ಹೊಂಟೋಗ್ಬಿಡಿಲಿಂದ ನೋಡು. ನನ್ನ ಮೊಮ್ಮಗಳು ನಾನು ಎಲ್ಗೂ ಕೊಳ್ಸಕ್ಕಿಲ್ಲ. ನನ್ನ ಮಗಳು ನೀನು ಮಾತಾಡೋಕ್ಕೂ ಬಿಡಕ್ಕಿಲ್ಲ ನಾನು. ನನ್ನ ಮಗಳು ಜೀವನ ಇನ್ನೇನು ಸುರೋಗ ಅಂತ ಅಂತಕ್ಕೆ ಬಂದೈತೆ. ಸುಮ್ಕೆ ನೀನು ಅದನ್ನು ಬಂದ್ಬಿಟ್ಟು ಕೊಲ್ಲಾಕ್ಬಿಟ್ಟು ಆಳ್ಗಡೋಗ್ಬಿಟ್ಟು ಹೋಗ್ಬೇಡ ನೀನು, ಸರಿನಾ? ಒಂದು ಕಿತ್ತ ನಿಂಗೆ ಹೇಳೋದು ಹೋಯ್ತಾ ಇರು. ಇಲ್ಲ ಅತ್ತೆ ಇಲ್ಲ, ನಾನು ಏನು ತೆಪ್ಪು ಮಾಡಿಬಿಟ್ಟೆ ನನ್ನ ಜೀವನದಾಗೆ, ಎಂಥ ತೆಪ್ಪು ಮಾಡಿಬಿಟ್ಟೆ ಅಂತ ನಂಗೆ ಅರ್ಥ ಆಗ್ಬಿಟ್ಟೈತತ್ತೆ ಇವಾಗ. ನಾನು ಎಂಥ ಭಾಳ ತೆಪ್ಪು ಮಾಡಿಬಿಟ್ಟೆ ಅತ್ತೆ. ನಾನು ಭಾಳ ತೆಪ್ಪು ಮಾಡಿಬಿಟ್ಟಿದ್ದೀನಿ ಅತ್ತೆ. ಭಾಳ ಅಂದರೆ ಭಾಳ ತೆಪ್ಪು ಮಾಡಿಬಿಟ್ಟಿದ್ದೀನಿ ಅತ್ತೆ. ಅತ್ತೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅತ್ತೆ. ಮಮತಾ 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 ಮನಸ್ಸು ಕುಂತರು ನಿಂತರು ಮಮತಾ ನನ್ನ ಮಗಳು. ನಾನು ಇವ್ರ ಜೊತೆ ಎಷ್ಟು ಸುಖವಾಗಿರ್ಬೋದಿತ್ತು ಅಂತ ಹೇಳ್ಬಿಟ್ಟು ನನಗೆ ಎಂಥ ಮನಸ್ಸು ಅನಿಸ್ತತೆ ಯಾವಾಗೂ ನನಗೆ. ಏನು ಮಾಡನಿ, ಏನೋ ಒಂದು ಕಟ್ಟುಪಾಡು, ಏನೋ ಒಂದು ಗ್ರಾಚಾರ ಸರಿ ಇರಲಿಲ್ಲ, ಏನೇನೋ ಕೆಟ್ಟಗಳಿಗಳು ನಡೆದೋಗ್ಬಿಟ್ವತ್ತೆ. ಹಂಗಂತ ಈಗ ಎತ್ತು ಮಗಳನ್ನ ನನ್ನ ಮಗಳಾಗಿದ್ದಂಗೆ ಇರ್ತಾಳೆ ಅವಳು. ನನ್ನ ಮಗಳೇನೇ ಅವಳು, ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ನಾನು ಎಂಡ್ರತಾನೆ ಅವಳು ಬಿಡೋಕೈತದ? ಹಾಂ ಇನ್ಮೇಲೆ ನಾನೇನೇ ಕಷ್ಟಪಟ್ಟು ಕೆಲಸ ಮಾಡಿ ಅದು ಇದು ಮಾಡಿ ನಿಮ್ಮ ಮಗಳನ್ನ ನಾನು ಸಾಕ್ತೀನಿ ಅತ್ತೆ. ಮಗಳು ನಮ್ಮ ಮೊಮ್ಮಗಳನ್ನ ನನ್ನ ಮಾತು ನಂಬಿ ಅತ್ತೆ. ಹಾಂ ನನಗೆ ತಪ್ಪಿನ ಅರಿವಾಗೋಗ್ಬಿಡ್ತತ್ತೆ ನನಗೆ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಅರಿವು ಆಗೋಗ್ಬಿಡ್ತು. ನಾನು ಶಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ಅತ್ತೆ, ಶಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ನನ್ನ ಮಗಳನ್ನ ನೋಡಾಕ್ಬಿಡಿ ಅತ್ತೆ. ಮಗಳೇ ಪುಟ್ಟಿ ಪುಟ್ಟಿ, ಅಪ್ಪ ಕಣೋ ನಾನು, ಅಪ್ಪ. ಅಯ್ಯೋ ಅಪ್ಪ ಕಣೋ ನಾನು, ನೀನು ಅಪ್ಪ ಕಣೋ. ನಾನು ತೆಪ್ಪು ಮಾಡಿಬಿಟ್ಟೆ, ನೀನು ನೋಡಕ್ಕೆ ಬರ್ದಂಗೆ ಭಾಳ ತೆಪ್ಪು ಮಾಡಿಬಿಟ್ಟೆ. ಕನ್ಸಾಗೆಲ್ಲ ಬತ್ತೀಯ ಕಣಮ್ಮ ನೀನಂತೂ. ಎಷ್ಟು ಮುಗ್ಧವಾಗಿ ಎಷ್ಟು ಕ್ಯೂಟ್ ಆಗಿದೆಯಮ್ಮ ನೀನಂತೂ. ನೀನು ಬಿಟ್ಬಿಟ್ಟದು ಹೆಂಗೆ ಇಷ್ಟು ದಿನ ಇದ್ನೋ ನನಗಂತೂ ಗೊತ್ತಾಯ್ತಿಲ್ಲ ಕಣಮ್ಮ, ನನಗಂತೂ ಗೊತ್ತಾಯ್ತಿಲ್ಲ. ಅಪ್ಪ ದೇವ್ರೆ, ನೀನೇ ನನ್ನ ಮಗಳ ಹತ್ರ ಕಳಿಸ್ಬಿಟ್ಟೆ ಕಣಪ್ಪ. ನನಗಂತೂ ಕುಂತ್ಕೊಳಕ್ಕೆ ಆಗದಿದ್ದಂಗೆ ಓಡೋಡಿ ಬಂದ್ಬಿಟ್ಟೆ. ನನ್ನ ಮಗಳು ನೋಡೋಣ ಅಂತ ಹೇಳ್ಬಿಟ್ಟು ಕೊನೆಗೂ ನನ್ನ ಮಗಳು ನೋಡ್ಬಿಟ್ನಲ್ಲ. ಮಗಳೇ ಇನ್ನು ಮ್ಯಾಲೆ ನಾನು ನಿನ್ನ ಸಂದಾಗಿ ನೋಡ್ಕೊತೀನಿ ಕಣಮ್ಮ. ಸಂದಕ್ಕೆ ಅಂದರೆ ಸಂದಾಗಿ ನೋಡ್ಕೊತೀನಿ, ಸರಿನಾ? ನೀನೇ ಎಲ್ಲ ನನಗೆ ಏನಾಗ ನೋಡ್ಕೊಬಿಡ್ತೀನಿ. ನೀನು ಬಿಟ್ಬಿಟ್ಟು ನನ್ನೊಂದು ಕ್ಷಣನೂ ಇರೋಕ್ಕಿಲ್ಲ. ನಿನ್ನ ಹತ್ರನೂ ಕ್ಷಮೆ ಕೇಳ್ತಾ ಇದ್ದೀನಿ ಮಗಳೇ, ನಿನ್ನ ಹತ್ರನೂ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಅಪ್ಪ ಇನ್ನೊಂದು ಕಿತ್ತ ನೀನು ಬಿಟ್ಟು ಎಲ್ಲೂ ಹೋಗಿಲ್ಲ ಅಂದರೆ ಎಲ್ಲೂ ಹೋಗಿಲ್ಲ. ಯಾವಾಗೂ ನಿನ್ನ ಜೊತೆನೇ ಇರ್ತದೆ ಕಣಪ್ಪ ನಿಮ್ಮ ಅಪ್ಪ, ಸರಿನಾ? ಇದೇನಿದು ಹೊಳಿ ಅಂದ್ರೆ ಇಷ್ಟೊಂದು ಬದಲಾಗ್ಬಿಟ್ಟವ್ರೆ. ಶಾರದಿ ಏನಾರ ಕೈಗೆ ಎತ್ಬಿಟ್ಲ ಏನೋ? ಹಾಂ ಶಾರದಿ ಕೈ ಎತ್ತಿರೋದು ಕಿಲಕ್ಕೆ ಬಂದ, ಇಲ್ಲ ಶಾರದಿ ಬಸ್ರಿ ಅಂತ ಕೇಳ್ಪಟ್ಟೆ. ಮತ್ತು ಯಾಕೆ ಹಿಂಗೆ ಬಂದ್ಬಿಟ್ನಲ್ಲ? ನನ್ನ ಮಗಳು ನೆನಪು ಯಾಕಾಯಿತು? ಏನಾರು ಹೆಚ್ಚು ಕಮ್ಮಿ ಆಗಿರಬೇಕು. ಇಲ್ಲ ನನ್ನ ಮಗಳ ಮೇಲೆ ಪಿರುತಿ ಅದು ಹೆಂಗೆ ಉಕ್ಕು ಕೆರಿತದೆ ಅಂತ ನನಗಂತೂ ಗೊತ್ತಾಯ್ತಿಲ್ಲ. ಇಷ್ಟು ದಿನ ಇಲ್ದಿರ ಪಿರುತಿ ಇವಾಗ ಅದು ಹೆಂಗೆ ಕರಿಯೋಕ್ಕೆ ಸಾಧ್ಯ ಅಲ್ವೇ? ಏನೋ ಆಗಿರಬೇಕು, ಏನು ಅಂತ ಗೊತ್ತಾಯ್ತಿಲ್ಲ. ಇವನು ನಂಬೋದ ಬಿಡೋದ? ನನ್ನ ಮಗಳು ಸಂಸಾರ ಸರೋಗ್ಲಿ ಅಂತ ಒಂದು ಕಡೆ, ಇವು ನಾಟಕ ಮಾಡ್ತಾವನು ಏನು ಹೇಳ್ತಾವನು ಅಂತ ಒಂದು ಕಡೆ. ನನ್ನ ಮಗಳು ಬರಲಿ, ನನ್ನ ಮಗಳು ಬಂದಮೇಲೆ ನನ್ನ ಮಗಳು ಏನು ಹೇಳ್ತಾಳೋ ಅದನ್ನು ಫೈನಲ್ ಮಾಡ್ಕೊಂಡು ಆಮೇಲೆ ಮಾತಾಡೋಣ. ಅಲ್ಲಿ ಗಂಟ ಯಾಕೆ ಮಾತಾಡ್ಬೇಕು ಸುಮ್ಕೇನಿಯ? ಏನು ನನಗೂ ಒಳಿಯ ಮಗಳು ಒಂದಾದರೆ ನನಗೇನು ಕಷ್ಟವಾಯ್ತದೆ? ಖುಷಿ ಪಡೋಳು ನಾನೇ ತಾನೇ ಅಲ್ವೇ? ಬರಲಿ ಮಗಳು ಬರಲಿ ಮಮತಿ, ಎಲ್ಲ ವಿಚಾರ ನನಗೆ ಮಾತಾಡ್ಬಿಡ್ತೀನಿ ತಾಯಿ. ಬರಲಿ ಮಾತಾಡೋಣ. ಮಾತಾಡಲಿ. ನೋಡಿ ನನ್ನ ಮಗಳು ಬರಲಿ, ನನ್ನ ಮಗಳು ಬಂದಮೇಲೆ ನನ್ನ ಮಗಳು ತಾಗ ಮಾತಾಡ್ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀನಿ ಹೇಳಿ ಅಂದರೆ ಸರಿನೇ. ಅಲ್ಲಿ ಗಂಟ ನಾನು ಏನು ಹೇಳೋಕ್ಕಾಗಿಲ್ಲ. ನನ್ನ ಮಗಳು ಬಂದ್ಬಿಟ್ಟು ಏನಾರ ಒಂದು ನಿರ್ಧಾರನ ಮಾಡಬೇಕಷ್ಟೇ. ಅಲ್ಲಿ ಗಂಟ ನಾನಂತೂ ಏನೂ ಮಾಡೋಕ್ಕಿಲ್ಲ. ಏನೋ ಮಗಳು ಈಗ ನನ್ನ ಮಗಳು ಮೊಮ್ಮಗಳು ಬೇಕು ಅಂತ ಬಂದಿದ್ದೀರಾ, ಏನೋ ನೀವು ಗಂಡ ಹೆಂಡತಿ ಕುಂತ್ಕೊಂಡು ಮಾತಾಡಿ ಅದೇನು ತೀರ್ಮಾನ ತಗೋತೀರೋ ತೀರ್ಮಾನ ತಗೊಳ್ಳಿ ಅಷ್ಟೇ. ಸರಿನೇ? ಕುಂತ್ಕೊಳ್ಳಿ, ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ, ಕುಂತ್ಕೊಳ್ಳಿ. ನಮ್ಮತ್ತೆ ಕೊನೆಗೂ ನಂಬಿಟ್ಲು. ಅಪ್ಪ ಶಾರದಾ ಹೇಳಿದ ನಿಜನೇ ಆಯಿತು. ಶಾರದನೊಬ್ಬಳು ನಿಮ್ಮ ಮನೆ ಕರೆಸ್ಕೋಬೇಕು. ಹೆಂಗೆ ಕರೆಸ್ಕೋಬೇಕು ಅಂತ ನೀನೇ ಗೊತ್ತಾಯ್ತಿಲ್ಲ. ಕರೆಸ್ಕೊಳ್ಳೋಣ. 2 ದಿನದಾಗ ಬರ್ತೀನಿ ಅಂತ ಹೇಳೋಳಲ್ಲ. ಮಮತಿದಾಗ ಒಂಚೂರು ನಾಟಕ ಆಡ್ಬಿಟ್ರೆ ಎಲ್ಲ ಮುಗ್ದೋಯ್ತದೆ, ಖತಮ್ ಆಗ್ಬಿಡ್ತದೆ. ಅಪ್ಪ ಸದ್ಯ ಹೆಣ್ಮಗ ಅವತ್ತು ಇಷ್ಟ ಇಲ್ಲ ನೀನು ನನಗೆ, ಇವತ್ತು ಇಷ್ಟ ಇಲ್ಲ ನೀನು ನನಗೆ. ಹೆಣ್ಮಗ ನಂಗೆ ಹೆಣ್ಮಕ್ಳಂದ್ರೆ ಆಗಕ್ಕಿಲ್ಲ ಅಂದರೆ ಆಗಕ್ಕಿಲ್ಲ. ಹೆಣ್ಮಕ್ಳಂದ್ರೆ ನಂಗೆ ಮೈಯೆಲ್ಲ ಉರಿತದೆ. ಹೆಣ್ಮಕ್ಳಂದ್ರೆ ನಂಗೆ ಅಸಹ್ಯ ಆಯ್ತದೆ. ಹೆಣ್ಮಕ್ಳಂದ್ರೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ನನಗೆ. ನೀನು ಅಷ್ಟೇ ಹೆಣ್ಮಗ ಅಲ್ವಾ? ನನಗಂತೂ ಇಷ್ಟ ಅಂತೂ ಇಲ್ವೇ ಇಲ್ಲ. ಏನು ಮಾಡ್ತೀಯ? ನನ್ನ ಜೀವನ ಹಿಂಗೆ ನಾಟಕ ಆಡೋ ಜೀವನ ಆಗೋಗ್ಬಿಡ್ತು ನಂದು. ಯಾಕವ ಮಗಳು ಹೇಳ್ತಾ ಇದೆಯಾ? ಅಪ್ಪ ಮಾತಾಡು ಹೊರಡು ಬೇಡ, ಸುಮ್ಕಿರು.